ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವ ಅಥವಾ ಆಧಿಪತ್ಯ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಸುಪ್ರಮಸಿ ಇನ್ ಇಂಡಿಯಾ. ಅದಕ್ಕಾಗಿ ಆಂಗ್ಲೋ ಫ್ರೆಂಚರ ನಡುವಣ ಹೋರಾಟ ಅಂದರೆ ಕರ್ನಾಟಕ ಯುದ್ಧಗಳು, ದ ಆಂಗ್ಲೋ ಫ್ರೆಂಚ್ ಕಾನ್ಫ್ಲಿಕ್ಟ್, ಕರ್ನಾಟಕ ವಾರ್ಸ್. ಕರ್ನಾಟಕ ವಾರಗಳಿಗೆ ಏನೇನು ಕಾರಣಗಳನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮೊದಲನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ, ಹೀಗೆ ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಫ್ರೆಂಚರ ಮತ್ತು ಇಂಗ್ಲಿಷರ ಮಧ್ಯೆ ಈ ಮೂರು ಯುದ್ಧ ಕಾರ್ಯಾಚರಣೆಗಳು ಜರುಗಿತು. ಈಗಾಗಲೇ ನಾವು 1748ರಿಂದ 1748ರಿಂದ ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಏನು ನಡೀತು, ಆ ಯುದ್ಧ ಕಾರ್ಯಾಚರಣೆಯ ಬಗ್ಗೆ, ಅಂದರೆ 1746ರಿಂದ 1748ರವರೆಗೆ ಈ ಫಸ್ಟ್ ಕರ್ನಾಟಿಕ್ ವಾರ್, ಮೊದಲನೇ ಕರ್ನಾಟಕ ಯುದ್ಧ ಕಾರ್ಯಾಚರಣೆ ಏನು ಜರುಗಿತಲ್ಲ ಅದರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮೊದಲನೇ ಕರ್ನಾಟಕ ಯುದ್ಧಗಳಿಗೆ ಕಾರಣಗಳೇನು, ಕಾರಣಗಳ ಜೊತೆಗೆ ಪ್ರಮುಖ ಘಟನೆಗಳೇನು, ಘಟನೆಗಳ ನಂತರ ಯುರೋಪಿನಲ್ಲಿ ಏನು ಎಕ್ಸ್ಲಾ ಚಾಪಿಲ್ ಒಪ್ಪಂದ ಏರ್ಪಡ್ತು, ಆ ಒಪ್ಪಂದದ ಮೂಲಕ ಫಸ್ಟ್ ಕರ್ನಾಟಿಕ್ ವಾರ್ ನಿಂತಿತು ಅಂತಕ್ಕಂಥ ಅದರಲ್ಲಿ ಇರತಕ್ಕಂಥ ಕರಾರುಗಳನ್ನು ಸಹಿತ ನಾವೀಗಾಗಲೇ ಎಕ್ಸ್ಲಾ ಚಾಪಿಲ್ ಒಪ್ಪಂದ ಏನು 1748ರಲ್ಲಿ ಆಯಿತು ಅದರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ದಿನ ನಾವು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೋಬೇಕಾಗಿದೆ, ಸೆಕೆಂಡ್ ಕರ್ನಾಟಿಕ್ ವಾರ್. ಸೆಕೆಂಡ್ ಕರ್ನಾಟಿಕ್ ವಾರ್ ಇಲ್ಲಿ 1748ರಲ್ಲಿ ಅಸಫ್ ಜಾ ಹೈದರಾಬಾದ್ ನಿಜಾಮ ಸಂತತಿಯ ಸ್ಥಾಪಕ. ಅವನಿಗೆ ಇನ್ನೊಂದು ಹೆಸರಿತ್ತಂತ ಈಗಾಗಲೇ ಹೇಳಿದ್ದೇನೊಮ್ಮೆ, ಕರ್ನಾಟಕ ಯುದ್ಧ, ಮೊದಲನೇ ಕರ್ನಾಟಕ ಯುದ್ಧ ಹೇಳುವಂಥ ಸಂದರ್ಭದಲ್ಲಿ ನಿಜಾಮುಲ್ ಮುಲ್ಕ್. ಈತ 1748ರಲ್ಲಿ ಅವನ ಮರಣವನ್ನು ಹೊಂದಿದ ತರುವಾಯ ಹೈದರಾಬಾದ್ನಲ್ಲಿ ಸಿಂಹಾಸನಕ್ಕಾಗಿ ಉತ್ತರಾಧಿಕಾರತ್ವದ ಪೈಪೋಟಿ ಪ್ರಾರಂಭ ಆಯಿತು. ಆದರೆ ಅಸಫ್ ಜಾನ ಮಗ ಮತ್ತು ಮೊಮ್ಮಗನ ಮಧ್ಯೆ ಉತ್ತರಾಧಿಕಾರತ್ವದ ಪೈಪೋಟಿ ಪ್ರಾರಂಭ ಆಯಿತು ಹೈದರಾಬಾದ್. ಆದರೆ ಅಸಫ್ ಜಾನ ಮಗ ನಾಜೀರ್ ಜಂಗ್, ಮೊಮ್ಮಗ ಮುಜಾಫರ್ ಜಂಗ್, ಇವರಿರುವರ ಮಧ್ಯೆ ಉತ್ತರಾಧಿಕಾರತ್ವದ ಪೈಪೋಟಿ ಏನಿದೆ ಪ್ರಾರಂಭ ಆಯಿತು. ಇದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಇದು ಒಂದು ಸಹಿತ ಪ್ರಮುಖವಾದಂಥ ಕಾರಣ ಆಯಿತು ಹೈದರಾಬಾದಲ್ಲಿ. ಅದೇ ರೀತಿಯಾಗಿ ಎರಡನೇದಾಗಿ ಕರ್ನಾಟಕ ಯುದ್ಧಕ್ಕೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂದರೆ ಕರ್ನಾಟಕದಲ್ಲಿ, ಕರ್ನಾಟಿಕ್ ಅಲ್ಲಿ ದೋಸ್ತಲಿ, ನಂತರ ಅಲ್ಲಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬರ ಮಧ್ಯೆ ಯುದ್ಧ ಕಾರ್ಯಾಚರಣೆ ಅಂದರೆ ಸಿಂಹಾಸನಕ್ಕಾಗಿ ಇವರಿರುವ ನಡುವೆ ಪೈಪೋಟಿ ಪ್ರಾರಂಭ ಆಯಿತು. ದೋಸ್ತಲಿಯ ಮರಣಾನಂತರ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬರ ಮಧ್ಯೆ ಇಲ್ಲಿ ಉತ್ತರಾಧಿಕಾರತ್ವದ ಪೈಪೋಟಿ ಪ್ರಾರಂಭ ಆಯಿತು. ಇದು ಸಹಿತ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕರ್ನಾಟಕದ ದುರ್ಬಲ ರಾಜಕೀಯ ಸ್ಥಿತಿಯು ಸಹಿತ ಪ್ರಮುಖವಾದಂಥ ಕಾರಣ ಆಯಿತು. ಓಕೆ, ಮೂರನೇದಾಗಿ ಎರಡನೇ ಕರ್ನಾಟಕ ಯುದ್ಧಕ್ಕೆ ಮೂರನೇ ಕಾರಣ, ಕರ್ನಾಟಕದಲ್ಲಿ ಏನು ದುರ್ಬಲ ರಾಜಕೀಯ ಸ್ಥಿತಿ ಇತ್ತು, ಉತ್ತರಾಧಿಕಾರತ್ವದ ಹೋರಾಟ ಪ್ರಾರಂಭ ಆಗಿತ್ತು ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬರ ಮಧ್ಯೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಂಥ ಫ್ರೆಂಚರು ಮತ್ತು ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗಾಗಿ
ಈ ದುರ್ಬಲ ರಾಜಕೀಯ ಸ್ಥಿತಿಯನ್ನು ಅವರು ಬಳಸಿಕೊಂಡ್ರು. ಚಾಣಾಕ್ಷನಾಗಿರ್ತಕ್ಕಂಥ ಡುಪ್ಲೆ, ಇವ ಫ್ರೆಂಚ್ ಗವರ್ನರ್ ಅದು ಗೊತ್ತಿದೆ ನಮಗೆ, ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಈತ ಏನು ಮಾಡಿದಂದರೆ ಹೈದರಾಬಾದಲ್ಲಿ ಮುಜಾಫರ್ ಜಂಗನ ಪರವಾಗಿ, ಕರ್ನಾಟಕದಲ್ಲಿ ಚಂದಾ ಸಾಹೇಬನ ಪರವಾಗಿ ನಿಂತ್ಕೊಂಡ. ಡುಪ್ಲೆ ನಿಂತ. ಹಾಗಾದರೆ ಇಲ್ಲಿ 3 ಜನ ಒಂದು ಕಡೆ ನಿಂತ್ಕೊಂಡ್ರಿ. ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಡುಪ್ಲೆ, ಹೈದರಾಬಾದಲ್ಲಿ ಸಿಂಹಾಸನಕ್ಕಾಗಿ ಸ್ಪರ್ಧೆಯನ್ನ ಒಡ್ಡಿದಂಥ ಮುಜಾಫರ್ ಜಂಗ್, ಕರ್ನಾಟಕದಲ್ಲಿ ಅನ್ವರುದ್ದೀನ್ ವಿರುದ್ಧ ನವಾಬ ಹುದ್ದೆಗಾಗಿ ಸ್ಪರ್ಧೆಯನ್ನು ಒಡ್ಡಿದಂಥ ಚಂದಾ ಸಾಹೇಬ್, 3 ಜನ ಒಂದು ಕಡೆಗಾದರು. ಡುಪ್ಲೆ, ಮುಜಾಫರ್ ಜಂಗ್, ಚಂದಾ ಸಾಹೇಬ್ ಒಂದು ಪಕ್ಷದಲ್ಲಿ ಇದ್ರು. ಓಕೆ, ಹಾಗಾದ್ರೆ ಇದರ ವಿರುದ್ಧ ಬ್ರಿಟಿಷರು ಅವರು ಸಹಿತ ಹೈದರಾಬಾದಲ್ಲಿ ಅವರು ನಾಸೀರ್ ಜಂಗ್ ಅಂದ್ರು ಒಂದೇ, ನಾಸೀರ್ ಜಂಗ್ ಅಂದ್ರು ಒಂದೇ, ಮತ್ತು ಕರ್ನಾಟಕದಲ್ಲಿ ಅನ್ವರುದ್ದೀನ್ ಪರವಾಗಿ ಬ್ರಿಟಿಷರು ನಿಂತರು. ಹೀಗೆ ಇವರಿರುವರು ನಿಮ್ಮನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತವೆ ಅಂತ ತಿಳ್ಕೊಂಡು ರಾಜಕೀಯ ದುರ್ಬಲವಾದಂಥ ರಾಜಕೀಯ ಸ್ಥಿತಿ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಏನಿತ್ತು ಅಲ್ಲಿ ಆರಂಭವಾದಂಥ ಯಾದವಿ ಕಲಹ, ಈ ಯಾದವಿ ಕಲಹ ಏನಿದೆ ಇದು ಕರ್ನಾಟಕ ಯುದ್ಧ ಏನಿದೆ 1749ರಿಂದ 54ರವರೆಗೆ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ನಾವೇನು ಕರಿತೇವೆ, ಆ ಯುದ್ಧಕ್ಕೆ ಇದೊಂದು ಪ್ರಮುಖವಾದಂಥ ಕಾರಣ. ಇವೆಲ್ಲ 3 ಕಾರಣಗಳನ್ನು ತಿಳ್ಕೊಂಡಿದ್ದೇವೆ. ಹಾಗಾದರೆ ಕಾರಣಗಳ ನಂತರ ಯುದ್ಧ ಪ್ರಾರಂಭ ಆಗಲೇಬೇಕು. ಘಟನೆಗಳು ನಡೀತಾ ಇದ್ದವು. ಯುದ್ಧ ಆದ ನಂತರ ಅಂದರೆ ಕಾರಣಗಳಿಲ್ಲದೆ ಯಾವುದೇ ಯುದ್ಧ ನಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೊದಲನೇ ಕರ್ನಾಟಕ ಯುದ್ಧ ಭಾರತದಲ್ಲಿ ಫ್ರೆಂಚರ ಮತ್ತು ಬ್ರಿಟಿಷರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲ ಆಯಿತು. ಅದಕ್ಕಾಗಿ ಇವರಿರುವರ ಮಧ್ಯೆ ಮತ್ತೆ 2ನೇ ಕರ್ನಾಟಕ ಯುದ್ಧ ಪ್ರಾರಂಭ ಆಯಿತು. ಪ್ರಪ್ರಥಮವಾಗಿ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಡುಪ್ಲೆ ಕರ್ನಾಟಕದ ನವಾಬನ ಮೇಲೆ ಯುದ್ಧವನ್ನು ಘೋಷಿಸಿದ. ಕರ್ನಾಟಕ ಯುದ್ಧ ಹೇಗೆ 2ನೇ ಕರ್ನಾಟಕ ಯುದ್ಧ ಹೆಂಗೆ ಪ್ರಾರಂಭ ಆತಂತ ಹೇಳ್ತೇನೆ. ಡುಪ್ಲೆ ಮೇಲೆ ಕರ್ನಾಟಕದ ನವಾಬ್ ಯುದ್ಧವನ್ನು ಘೋಷಿಸಿದ. ಆಗಲೇ ಒಂದು ಲೈನ್ ತಪ್ಪು ಹೇಳಿದ್ದೇನೆ. ಓಕೆ, ಸಾರಿ. ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಡುಪ್ಲೆ ನವಾಬ್ ಅನ್ವರುದ್ದೀನ್ನ ನೆರವನ್ನ ಪಡೆದಿದ್ದ ಸರಿಯಷ್ಟೇ. ಫಸ್ಟ್ ಕರ್ನಾಟಕ ವಾರದಲ್ಲಿ ಕರ್ನಾಟಕದ ನವಾಬ್ ಅನ್ವರುದ್ದೀನ್ನ ನೆರವನ್ನ ಡುಪ್ಲೆ ಪಡ್ಕೊಂಡಿದ್ದ. ಮೊದಲನೇ ಕರ್ನಾಟಕ ಯುದ್ಧ ಕಾರ್ಯಾಚರಣೆಯಲ್ಲಿ ನೀನು ನೆರವನ್ನ ನೀಡಿದರೆ ಯುದ್ಧ ನಂತರ ಮದ್ರಾಸ್ ನಗರವನ್ನ ನಿನಗೆ, ಯಾರು ಹೇಳಿದ್ರು? ಡುಪ್ಲೆ ಹೇಳಿದ್ದ. ಆದರೆ ಕೊಟ್ಟ ಭರವಸೆ, ಕೊಟ್ಟ ಮಾತು, ಕೊಟ್ಟ ವಚನ ಅದನ್ನು ಪಾಲಿಸದೆ ಅನ್ವರುದ್ದೀನನ್ನ ತಿರಸ್ಕರಿಸಿದ. ಆಗ ಅನ್ವರುದ್ದೀನ್ ಕರ್ನಾಟಕದ ನವಾಬನಾಗಿದ್ದ. ಡುಪ್ಲೆ ಮೇಲೆ ಯುದ್ಧವನ್ನು ಘೋಷಿಸಿದ. ಆದರೆ ಫ್ರೆಂಚರ ಶಿಸ್ತಿನ ಸೈನ್ಯದ ಮುಂದೆ ಕರ್ನಾಟಕದ ನವಾಬ್ ಅನ್ವರುದ್ದೀನ್ ತತ್ತರಿಸಿ ಹೋಗ್ಬಿಟ್ಟ. ಈಗ ಕರ್ನಾಟಕದಲ್ಲಿ ಏನಾಯಿತು ಅನ್ನೋದನ್ನು ನಾವು ತಿಳ್ಕೊಂಡು, ಅದ್ರ ಜೊತೆಗೆ ಈಗ ಆಲ್ರೆಡಿ ಕಾರಣಗಳನ್ನು ಹೇಳಿದ್ದೇನೆ ನಾನು. ಸೆಕೆಂಡ್ ಕರ್ನಾಟಿಕ್ ವಾರ್ ನಡಿಬೇಕಾದ ಕಾರಣ ಅದು ಹೇಳಿದೆ. ಡುಪ್ಲೆ ಸ್ಥಳೀಯ ರಾಜ್ಯಗಳ ಆಂತರಿಕ ವ್ಯವಹಾರದಲ್ಲಿ ಪ್ರವೇಶವನ್ನು ಮಾಡಿ, ಯಾಕಂದ್ರೆ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಂತಕ್ಕಂಥ ಉದ್ದೇಶವನ್ನು ಹೊಂದಿತ್ತು. ಅಧಿಕಾರ ಸ್ಥಾಪಿಸಬೇಕಾಗಿತ್ತು. ಅದಕ್ಕಾಗಿ ಕರ್ನಾಟಕದ ನವಾಬನನ್ನ ಸೋಲಿಸಿದ ನಂತರ
ಇದರಿಂದ ಈ ವಿಜಯದಿಂದ ಪ್ರೇರಿತನಾದ, ಖುಷಿಯಾತ ಅವನಿಗೆ. ಆಗ ಅನೈಕ್ಯತೆಯಿಂದ ಕೂಡಿದಂಥ ರಾಜರ ಬೆಂಬಲವನ್ನು ಪಡ್ಕೊಂಡ. ನಮ್ಮ ರಾಜರಲ್ಲಿ ಹೊಂದಾಣಿಕೆ ಇರಲಿಲ್ಲ, ತಾನ್ ಮೇಲೂ ಅಂತಕ್ಕಂಥ ಮನೋಭಾವನೆ ಅವರಲ್ಲಿತ್ತು. ಇದರ ಲಾಭವನ್ನು ಪಡೆಯಲಿಕ್ಕೆ ಡುಪ್ಲೆ ಮುಂದಾದ, ರಾಜರ ಬೆಂಬಲವನ್ನು ಪಡೆದು ಭಾರತದಲ್ಲಿ ತಮ್ಮ ಎದುರಾಳಿಗಳಾಗಿರ್ತಕ್ಕಂಥ ಬ್ರಿಟಿಷರನ್ನ ಈ ದೇಶದಿಂದಲೇ ಹೊರಹಾಕುವಂಥ ಕನಸನ್ನು ಕಾಣಲಾರಂಭಿಸಿ, ಬ್ರಿಟಿಷರನ್ನ ಈ ದೇಶದಿಂದ ಹೊರ ಹಾಕಿಬಿಟ್ರೆ ಇಡೀ ಭಾರತವೇ ತಮ್ಮ ಆಧೀನಕ್ಕೆ ಬರುತ್ತದೆ ಎಂಬ ಕಲ್ಪನೆ ಡುಪ್ಲೆದಾಗಿತ್ತು. ರಾಜ್ಯಗಳ ಆಂತರಿಕ ವ್ಯವಹಾರದಲ್ಲಿ ಅವ ಪ್ರವೇಶವನ್ನು ಮಾಡಿದ. ಅಂದರೆ ಈ ಸ್ಥಳೀಯ ರಾಜ್ಯಗಳಲ್ಲಿ ಏನು ಉತ್ತರಾಧಿಕಾರದ ಪೈಪೋಟಿ ಹೈದರಾಬಾದ್ದಲ್ಲಿ ಮತ್ತು ಕರ್ನಾಟಕದಲ್ಲಿ ಏನು ನಡೆದಿತ್ತು, ಇದರ ಲಾಭವನ್ನು ಪಡೀಲಿಕ್ಕೆ ಆತ ಮುಂದಾದ. ಡುಪ್ಲೆ ಕರ್ನಾಟಕದ ನವಾಬನ ಮೇಲೆ ದಾಳಿಯನ್ನು ಮಾಡಿದ. ಮೊದಲನೇದಾಗಿ ಡುಪ್ಲೆ ಮುಜಾಫರ್ ಜಂಗ್ ಅಂದರೆ ಗೊತ್ತಿದೆ ನಮಗೆ. ಅಲ್ಲಿ ಹೈದರಾಬಾದಲ್ಲಿ ನಾಜೀರ್ ಜಂಗನ ವಿರುದ್ಧ ನವಾಬ ಹುದ್ದೆಗೆ ಏನು ಸ್ಪರ್ಧೆಯನ್ನು ಮಾಡಿದ ಆಮಿವ ಯಾರು? ಮುಜಾಫರ್ ಜಂಗ್. ಮತ್ತು ಚಂದಾ ಸಾಹೇಬ್ ಯಾರಪ್ಪ ಅಂತಂದ್ರೆ ಕರ್ನಾಟಕದ ನವಾಬ ಹುದ್ದೆಗೆ ಅನ್ವರುದ್ದೀನ್ ಏನಿದ್ದ ಅವನ ವಿರುದ್ಧ ನವಾಬ ಹುದ್ದೆಗೆ ಸ್ಪರ್ಧೆಯನ್ನು ಒಡ್ಡಿದಂಥ ವ್ಯಕ್ತಿ ಈತನಾಗಿದ್ದ. ಹಾಗಾದರೆ ಡುಪ್ಲೆ ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹೇಬರ ಮಧ್ಯೆ ರಹಸ್ಯವಾದಂಥ ಒಪ್ಪಂದ ಮಾಡಿಕೊಂಡ. ಕರ್ನಾಟಕದ ನವಾಬ್ ಅನ್ವರುದ್ದೀನ್ ಮೇಲೆ ಯುದ್ಧವನ್ನು ಘೋಷಿಸಬೇಕು. ಆ ಯುದ್ಧದಲ್ಲಿ ಗೆಲುವಾದರೆ ಮುಜಾಫರ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ, ಚಂದಾ ಸಾಹೇಬನನ್ನ ಕರ್ನಾಟಕ ನವಾಬನನ್ನಾಗಿ ನೇಮಕ ಮಾಡ್ತೇನೆ ಅಂತಕ್ಕಂಥ ರಹಸ್ಯ ಒಪ್ಪಂದ ಈ ಮೂರು ಜನರ ನಡುವೆ ಆಯಿತು. ಡುಪ್ಲೆ, ಮುಜಾಫರ್ ಜಂಗ್, ಚಂದಾ ಸಾಹೇಬ್ ಇವರಿರುವ ಮಧ್ಯೆ ರಹಸ್ಯವಾದಂಥ ಒಪ್ಪಂದ ಆಯಿತು. ಈ ತ್ರಿವಳಿ ಪಕ್ಷಗಳು ಕರ್ನಾಟಕದ ನವಾಬ್ ಅನ್ವರುದ್ದೀನ್ ಮೇಲೆ ಯುದ್ಧವನ್ನು ಘೋಷಿಸಿದರು. ಆದರೆ ಅನ್ವರುದ್ದೀನ್ ಹೋರಾಡುತ್ತಲೇ 1749ರಲ್ಲಿ ಮಡಿದ. 1749ರಲ್ಲಿ ಅನ್ವರುದ್ದೀನ್ ಮರಣವನ್ನು ಹೊಂದಿದ. ಅವ ಯಾವಾಗ ಮರಣವನ್ನು ಹೊಂದಿದ, ಆಗ ಅವನ ಮಗ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿ ತಿರುಚುನಾಪಳ್ಳಿಯಲ್ಲಿ ಆಶ್ರಯವನ್ನು ಪಡೆದ. ತಿರುಚುನಾಪಳ್ಳಿ ಬ್ರಿಟಿಷರ ಆಧೀನದಲ್ಲಿತ್ತು. ಅನ್ವರುದ್ದೀನ್ ಸಹಿತ ಬ್ರಿಟಿಷರ ಪಕ್ಷವನ್ನು ಸೇರಿಕೊಂಡಿದ್ದ. ಹೀಗಾಗಿ ಅವನ ಮಗ ಯುದ್ಧದಲ್ಲಿ ಯಾವಾಗ ತಂದೆಯನ್ನು ಕಳ್ಕೊಂಡ ತಕ್ಷಣವೇ ಬ್ರಿಟಿಷರ ಆಧೀನದಲ್ಲಿರ್ತಕ್ಕಂಥ ತಿರುಚುನಾಪಳ್ಳಿಯಲ್ಲಿ ಆಶ್ರಯವನ್ನು ಪಡೆದ. ಹೀಗೆ ಕರ್ನಾಟಕದ ಬಹುಭಾಗ ಅನ್ವರುದ್ದೀನನ ಪ್ರತಿಸ್ಪರ್ಧಿ ಅನ್ವರುದ್ದೀನ್ ಯಾವಾಗ ಮರಣವನ್ನು ಹೊಂದಿದ, ಆವಾಗ ಚಂದಾ ಸಾಹೇಬನ ಕೈ ಸೇರ್ತು. ಇಲ್ಲಿ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಫ್ರೆಂಚರು ಮೇಲುಗೈಯನ್ನು ಸಾಧಿಸಿದರು. ಓಕೆ, ಹಾಗಾದರೆ ಇಷ್ಟಕ್ಕೆ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಗಿಲ್ಲ. ಇಂಗ್ಲಿಷರ ನೆರವನ್ನು ಪಡೆದಂಥ ನಾಜೀರ್ ಜಂಗ್ ಅವ ಏನು ಮಾಡಿದಂದ್ರೆ ಅವನ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಚಂದಾ ಸಾಹೇಬನನ್ನ ಸೋಲಿಸಿ ಫ್ರೆಂಚರ ಎಲ್ಲ ಚಟುವಟಿಕೆಗಳ ಕೇಂದ್ರ, ಅವರ ರಾಜಧಾನಿ ಪಾಂಡಿಚೇರಿ ಕಡೆ ಓಡಿಸ್ಬಿಟ್ಟ ಅವನು. ಅನಂತರ ಇಲ್ಲಿ ಅಂದರೆ ಇಂಗ್ಲಿಷರ ನೆರವನ್ನು ಪಡೆದಂಥ ನಾಜೀರ್ ಜಂಗ್ ಚಂದಾ ಸಾಹೇಬನನ್ನು ಸೋಲಿಸಿ ಅವನನ್ನು ಏನು ಮಾಡಿದ, ಓಡಿಸಿದ. ಅನಂತರ ಈ ನಾಜೀರ್ ಜಂಗ್
ತನ್ನ ಪ್ರತಿಸ್ಪರ್ಧಿಯಾದ ಮುಜಾಫರ್ ಜಂಗನನ್ನ ಸೋಲಿಸಿದ. ಹೀಗೆ ಕೆಲವೇ ಕ್ಷಣಗಳಲ್ಲಿ ನಾಸಿರ್ ಜಂಗ್ ಡುಪ್ಲೆಯ ಎಲ್ಲ ಯೋಜನೆಗಳನ್ನು ಬುಡಮೇಲು ಮಾಡಿಬಿಟ್ಟ. ಅಲ್ಲೇ ಕರ್ನಾಟಕದಲ್ಲಿ ತನ್ನವನೇ ಆಗಿರತಕ್ಕಂಥ ಚಂದಾ ಸಾಹೇಬನನ್ನು ನೇಮಕ ಮಾಡಿದ್ದ. ಹೈದರಾಬಾದ್ದಲ್ಲಿ ಮುಜಾಫರ್ ಜಂಗನನ್ನು ನವಾಬನನ್ನಾಗಿ ಮಾಡಿದ. ಆದರೆ ನಾಸಿರ್ ಜಂಗ್ ಡುಪ್ಲೆಯ ಎಲ್ಲ ಯೋಜನೆಗಳನ್ನು ಬುಡಮೇಲು ಮಾಡಿದ. ಆದರೆ ಇದಾದಂಥ ಅಲ್ಪ ಸಮಯದಲ್ಲಿಯೇ ನಾಸಿರ್ ಜಂಗನ ಕೊಲೆ ಆಯಿತು. ಘಟನೆಗಳು ಹೆಂಗಾಗ್ತವೆ ನೋಡ್ರಿ. ಹೆಸರು ಭಾಳ ಬರ್ತವೆ ವಿದ್ಯಾರ್ಥಿಗಳೇ. ಸ್ವಲ್ಪ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಆದರೆ ವರ್ಗಗಳು ಪ್ರಾರಂಭ ಆದ ನಂತರ ಇದರಲ್ಲಿ ನಿಮಗೇನಾದರೂ ತಿಳಿಲಿಲ್ಲ ಅಂದರೆ ಮತ್ತೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಅಲ್ಪ ಸಮಯದಲ್ಲಿ ನಾಸಿರ್ ಜಂಗನ ಕೊಲೆ ಆಯಿತು. ಮತ್ತೆ ಮುಜಾಫರ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಲಾಯಿತು. ಆದರೆ ಸ್ವಲ್ಪ ಸಮಯದಲ್ಲಿ ಅತಿ ಸಣ್ಣ ಕದನದಲ್ಲಿ ಮುಜಾಫರ್ ಜಂಗನ ಕೊಲೆಯು ಸಹಿತ ಆಯಿತು. ಹಾಗಾದರೆ ಈಗ ಕರ್ನಾಟಕದಲ್ಲಿ ಅನ್ವರುದ್ದೀನ್ ಕೊಲೆ ಆಯಿತು. ಹೈದರಾಬಾದಲ್ಲಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರು ಸಹಿತ ಮರಣವನ್ನು ಹೊಂದಿದರು. 3 ಜನ ಹೋದರು. ಆದರೆ ಫ್ರೆಂಚ್ ಜನರಲ್ 2ನೇ ಕರ್ನಾಟಕ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಬುಸ್ಸಿ ಬಂದಿತ್ತು. ಬುಸ್ಸಿ ತನ್ನ ಅನುಯಾಯಿಯಾಗಿರ್ತಕ್ಕಂಥ ಹೈದರಾಬಾದ್ ನಿಜಾಮ ಸಂತತಿಯ ಸ್ಥಾಪಕ ಅಸಫ್ಜಾನ ಮತ್ತೊಬ್ಬ ಮಗ, ಇನ್ನೊಬ್ಬ ಮಗ ಇದ್ದ. ನಾಸಿರ್ ಜಂಗ್ ಒಬ್ಬ ಮಗ ಇದ್ದ, ಇವನು ಒಬ್ಬ ಮಗ ಇದ್ದ. ಸಲ್ವಾನ್ ಜಂಗನನ್ನ ದಕ್ಕನ್ನದ ನಿಜಾಮನನ್ನಾಗಿ ಮಾಡಿ ಅಲ್ಲಿ ಹೈದರಾಬಾದಲ್ಲಿ ಫ್ರೆಂಚರ ಪ್ರಭಾವವನ್ನು ಅವ ಹೆಚ್ಚಿಸಿದ. ಓಕೆ, ಹೈದರಾಬಾದಲ್ಲಿ ಫ್ರೆಂಚರ ಪ್ರಭಾವ ಮತ್ತೆ ಜಾಸ್ತಿ ಆಯಿತು ಅನ್ನೋದು ಗೊತ್ತಾಯ್ತು. ಹಾಗೆ ಕರ್ನಾಟಕದಲ್ಲಿ ಏನೇನು ಘಟನೆಗಳಾದವು ಅನ್ನೋದು ನೋಡಬೇಕು. ಬುಸ್ಸಿ ಬಂದ. ಫ್ರೆಂಚರು ಚಂದಾ ಸಾಹೇಬನನ್ನು ಆರ್ಕಾಟದಲ್ಲಿ ಕರ್ನಾಟಕದ ನವಾಬ್ ಎಂದು ಘೋಷಿಸಿದರು. ಫ್ರೆಂಚರ ಪ್ರಾಬಲ್ಯ ಇಂಗ್ಲಿಷರಿಗೆ ನುಂಗಲಾರದಂಥ ತುತ್ತಾಗ್ಬಿಡ್ತು. ಏನಪ್ಪ, ಹೈದರಾಬಾದಲ್ಲಿ ಸಹಿತ ತಮ್ಮವನೇ ಆದಂಥ ಒಬ್ಬ ನವಾಬನ್ನ ನಿಜಾಮನನ್ನಾಗಿ ಮಾಡಿದರು. ಇತ್ತ ಕರ್ನಾಟಕದಲ್ಲಿ ಸಹಿತ ಅಲ್ಲಿ ಚಂದಾ ಸಾಹೇಬನನ್ನು ಆರ್ಕಾಟಿನ ನವಾಬನ್ನಾಗಿ ಘೋಷಣೆ ಮಾಡಿದರು. ಈಗ ಇಂಗ್ಲಿಷರಿಗೆ ಇದೊಂದು ನುಂಗಲಾದಂಥ ತುತ್ತಾಯಿತು. ಆಗ ರಾಬರ್ಟ್ ಕ್ಲೈವ್ ಒಂದು ಯೋಜನೆಯನ್ನು ರೂಪಿಸಿದ. ಅದರಂತೆ ಆರ್ಕಾಟನ್ನು ಆಕ್ರಮಿಸಿದ. ಆರ್ಕಾಟ್ ಏನಿದೆ, ಆರ್ಕಾಟನ್ನು ಬ್ರಿಟಿಷರಿಂದ ಮರಳಿ ವಶಪಡಿಸಿಕೊಳ್ಳೋದಕ್ಕಾಗಿ ಚಂದಾ ಸಾಹೇಬ್ ತನ್ನ ಬಹುಭಾಗದ ಸೈನ್ಯವನ್ನು ಚಂದಾ ಸಾಹೇಬನ ಮಗ ರಜಾ ಸಾಹೇಬನ ನೇತೃತ್ವದಲ್ಲಿ ಒಂದು ಸೈನ್ಯ ತುಕಡಿಯನ್ನು ಕಳಿಸಿಕೊಟ್ಟ. ಅಂದರೆ ಬ್ರಿಟಿಷರ ಆಧೀನದಲ್ಲಿರತಕ್ಕಂಥ ಬಹುಭಾಗವನ್ನು ಕಿತ್ಕೊಳ್ಳಿಕ್ಕೆ ಚಂದಾ ಸಾಹೇಬ್ ತನ್ನ ಮಗನಾದಂಥ ರಜಾ ಸಾಹೇಬನನ್ನು ಕಳಿಸಿಕೊಟ್ಟ. ಆದರೆ ಇದೇ ಸಮಯಕ್ಕೆ, ಇದೇ ವೇಳೆಗೆ ಮುರಾರಿ ರಾವನ ನೇತೃತ್ವದಲ್ಲಿ ಬಂದಂಥ ಮರಾಠ ಸೈನ್ಯದ ನೆರವಿನಿಂದ ಕ್ಲೈವ್ ರಜಾ ಸಾಹೇಬನನ್ನು ಯುದ್ಧ ಕಾರ್ಯಾಚರಣೆಯಲ್ಲಿ ಸೋತುಬಿಟ್ಟ. ಚಂದಾ ಸಾಹೇಬನ ಮಗ ಸೋತ. ಇದೇ ಸಮಯದಲ್ಲಿ ಮೇಜರ್ ಲಾರೆನ್ಸ್, ಬ್ರಿಟಿಷ್ ಸೇನಾಧಿಕಾರಿ, ತಿರುಚನಾಪಳ್ಳಿಯನ್ನು ಮುತ್ತಿದ. ಸೋತು ಓಡಿ ಹೋಗತಕ್ಕಂಥ ಚಂದಾ ಸಾಹೇಬನನ್ನು ತಂಜಾವೂರಿನ ರಾಜ ಕೊಂದಾಕಿದ.
ಇಲ್ಲಿ ಏನು ತಿಳ್ಕೊಬೇಕಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಕರ್ನಾಟಕದಲ್ಲಿ ಏನು ಉತ್ತರಾಧಿಕಾರತ್ವದ ಪೈಪೋಟಿ ಪ್ರಾರಂಭ ಆಗಿತ್ತು ಅಂದರೆ ಅನ್ವರ್ ಉದ್ದೀನ್ ಮತ್ತು ಚಂದಾ ಸಾಹೇಬರ ಮಧ್ಯೆ. ಇವರು ಎರಡೂ ಜನ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಮರಣವನ್ನು ಹೊಂದಿರೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ಹೈದರಾಬಾದ್ ನವಾಬ ಹುದ್ದೆಗಾಗಿ ಏನು ಸ್ಪರ್ಧೆ ಪ್ರಾರಂಭ ಆಗಿತ್ತು, ನಾಜೀರ್ ಜಂಗ್ ಮತ್ತು ಮುಜಾಫರ್ ಜಂಗ್, ಇವರಿರುವರು ಸಹಿತ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಮರಣವನ್ನು ಹೊಂದಿದ್ರು ಅನ್ನೋದನ್ನು ನಾವು ಈ ಘಟನೆಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅನಂತರ ಯಾವಾಗ ರಜಾ ಸಾಹೇಬ್ ಅಂದರೆ ಅಲ್ಲೇ ಸೋಲಾಯಿತು, ಸೋಲಾದ ನಂತರ ಆತ ಕ್ಲೈವ್ ಅವನನ್ನು ಸೋಲಿಸಿದ. ಈ ಸಮಯದಲ್ಲಿ ಮೇಜರ್ ಲಾರೆನ್ಸ್ನ ಆಗಮನ ಆಯಿತು ಅಂತೇಳಿದೆ. ತಿರುಚನಾಪಳಿಯನ್ನು ಮುತ್ತಿದ, ಸೋತು ಓಡಿರ್ತಕ್ಕಂಥ ಚಂದಾ ಸಾಹೇಬನ್ನು ಸೋಲಿಸಿ ತಂಜಾವೂರಿನ ರಾಜ ಅವನನ್ನು ಕೊಂದ. ಆಗ ಮೊಹಮ್ಮದ್ ಅಲಿ, ಯಾರಪ್ಪ ಮೊಹಮ್ಮದ್ ಅಲಿ ಅಂದರೆ ಕರ್ನಾಟಕದ ನವಾಬ್ ಅನ್ವರುದ್ದೀನ್ನ ಹತ್ತಿರ ಸಂಬಂಧಿ. ಇವನನ್ನು ಇಲ್ಲಿ ಕರ್ನಾಟಕದ ನವಾಬನನ್ನಾಗಿ ಮಾಡಲಾಯಿತು. ಹೀಗೆ ಡುಪ್ಲೆಯ ಎಲ್ಲ ಯೋಜನೆಗಳು ಮಣ್ಣು ಪಾಲಾದವು. ಅಂದರೆ ತತ್ಕ್ಷಣವೇ ಫ್ರೆಂಚ್ ಸರ್ಕಾರ ಅವನನ್ನು ಏನು ಮಾಡ್ತಂದರೆ ಸ್ವದೇಶಕ್ಕೆ ಕರೆಸಿಕೊಂಡು. ಡುಪ್ಲೆ ಯಾವಾಗ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಸೋಲಾಯಿತು, ಸೋಲಾದ ತಕ್ಷಣವೇ ಅಲ್ಲಿನ ಸರ್ಕಾರ ಏನು ಮಾಡ್ತಂದರೆ ಆತನನ್ನು ಕರೆಸ್ಕೊಂಡ್ಬಿಡ್ತು. ಹಾಗಾದರೆ ಈ ಯುದ್ಧ ಕಾರ್ಯಾಚರಣೆ 1754ರಲ್ಲಿ ಪಾಂಡಿಚೇರಿ ಒಪ್ಪಂದ ಏನಿದೆ, ಆ ಪಾಂಡಿಚೇರಿ ಒಪ್ಪಂದದ ಮೂಲಕ ಇದು ನಿಂತಿತ್ತು. ಅಂದರೆ ಈಗ ಆಲ್ರೆಡಿ ನಾನು ಹೇಳಿದ್ದೇನೆ, ಅಂದರೆ ಈ ಯುದ್ಧ ಕಾರ್ಯಾಚರಣೆಯ ಸಮಯದಲ್ಲಿ ಇದ್ದಂಥ ಗವರ್ನರ್ನ ಬೇರೆ, ಒಪ್ಪಂದದ ಸಮಯದಲ್ಲಿರ್ತಕ್ಕಂಥ ಗವರ್ನರ್ನೇ ಬೇರೆ ಆಗಿತ್ತು. ಡುಪ್ಲೆಯ ಉತ್ತರಾಧಿಕಾರಿಯಾಗಿ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಆಗಿ ಗೋಡೆ ಹೋ ಅಂತಕ್ಕಂಥವು ಬಂದ. ಗೋಡೆ ಹೋ ಬಂದ. ಈತ 1754ರಲ್ಲಿ ಪಾಂಡಿಚೇರಿ ಒಪ್ಪಂದವನ್ನು ಮಾಡಿಕೊಂಡ. ಈ ಒಪ್ಪಂದದ ಪ್ರಕಾರ ಎರಡನೇ ಕರ್ನಾಟಕ ಯುದ್ಧ ಕಾರ್ಯಾಚರಣೆ ನಿಂತಿತು. ಸೆಕೆಂಡ್ ಕರ್ನಾಟಿಕ್ ವಾರ್ ನಿಂತು. ನಾವೀಗಾಗಲೇ ಮೊದಲನೇ ಕರ್ನಾಟಕ ಯುದ್ಧ ಏನಿದೆ ಎಕ್ಸ್ಲಾ ಚಾಪಿಲ್ ಒಪ್ಪಂದದ ಮೂಲಕ ನಿಂತಿತು ಅನ್ನೋ ತಿಳ್ಕೊಂಡಿದ್ದೇವೆ. ಹಾಗೆ ಇಲ್ಲಿ 1754ರಲ್ಲಿ ಪಾಂಡಿಚೇರಿ ಒಪ್ಪಂದ ಏನಿದೆ, ಈ ಒಪ್ಪಂದ ಪ್ರಕಾರ ನಿಂತ್ಕೊಂತು. ಹಾಗಾದರೆ ಯಾವಾಗ ಈ ಒಪ್ಪಂದ ನಿಂತ್ಕೊಂಡಿತು, ಎರಡನೇ ಕರ್ನಾಟಕ ಯುದ್ಧ ಅಂತ್ಯಗೊಂಡಿತು. ಈ ಒಪ್ಪಂದದ ಕರಾರುಗಳು ಈ ರೀತಿಯಾಗಿವೆ. ನಂಬರ್ 1, ಎರಡೂ ಪಕ್ಷಗಳು ದೇಶೀಯ ರಾಜರ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಕೂಡದು ಅಂತಕ್ಕಂಥ ತೀರ್ಮಾನ ಆಯಿತು. ದೇಶೀಯ ರಾಜರ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಏನು ಮಾಡಿದ್ರಲ್ಲ ಅದೇ ಅವರಿಗೆ ಮುಳುವಾಗಲಿಕ್ಕೆ ಶುರುವಾಯಿತು. ಇದು ಒಂದನೇದು. ಎರಡನೇದು, ಎರಡೂ ಪಕ್ಷದವರು ಅಂದರೆ ಫ್ರೆಂಚರು ಮತ್ತು ಬ್ರಿಟಿಷರು ಇವರು ಯುದ್ಧದ ಪೂರ್ವ ಪ್ರದೇಶಗಳಿಗೆ ಮರಳಬೇಕಾಯಿತು. ಯುದ್ಧದ ಪೂರ್ವ ಪ್ರದೇಶಗಳೇನಿವೆ ಆ ಪೂರ್ವ ಪ್ರದೇಶಗಳಿಗೆ ಇವರು ಮರಳಬೇಕಾಯಿತು. ಮೂರನೇದಾಗಿ, ಸಲ್ವಾದ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಲಿಕ್ಕೆ ಒಪ್ಪಿಕೊಳ್ಳಲಾಯಿತು. ಸಲ್ವಾನ್ ಜಂಗ್ ಯಾರೀಮ? ಹೈದರಾಬಾದ್ ನಿಜಾಮ ಸಂತತಿಯ ಸ್ಥಾಪಕ ಏನಿದ್ದ ಅವನ ಮತ್ತೊಬ್ಬ ಮಗ. ಇವನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಲಿಕ್ಕೆ ಒಪ್ಪಿಕೊಳ್ಳಲಾಯಿತು. ನಾಲ್ಕನೇದಾಗಿ, ಮೊಹಮ್ಮದ್ ಅಲಿಯನ್ನ ಕರ್ನಾಟಕದ ನವಾಬನೆಂದು ಘೋಷಿಸಲಾಯಿತು. ಐದನೇದಾಗಿ, ಈ ವಿಜಯ ಏನಿದೆ ಇಂಗ್ಲಿಷರ ಪ್ರತಿಷ್ಠೆ ಹೆಚ್ಚಿತು, ಫ್ರೆಂಚರ ಪ್ರತಿಷ್ಠೆ ಕುಂಠಿತವಾಯಿತು.
ಭಾರತದಲ್ಲಿ ಬ್ರಿಟಿಷರ ಪ್ರತಿಷ್ಠೆ ಹೆಚ್ಚಾಯಿತು. ಎರಡನೇ ಕರ್ನಾಟಕ ಯುದ್ಧ ಆದ ನಂತರ ಫ್ರೆಂಚರ ಪ್ರತಿಷ್ಠೆ ಏನಿದೆ ಇಲ್ಲಿ ಕುಂಠಿತವಾಯಿತು. ಆರನೇದಾಗಿ ದಕ್ಷಿಣ ಭಾರತದಲ್ಲಿ ಆಂಗ್ಲರ ಉದಯ, ಫ್ರೆಂಚರ ಅವನತಿ ಪ್ರಾರಂಭ ಆಯಿತು. ದಕ್ಷಿಣ ಭಾರತ ನಮ್ಮದೇ ಕರ್ನಾಟಕ. ಇಲ್ಲಿ ಬ್ರಿಟಿಷರ ಉದಯ ಆಯಿತು, ಫ್ರೆಂಚರ ಅವನತಿ ಶುರುವಾಯಿತು ದಕ್ಷಿಣ ಭಾರತ. ಇದು ಆರನೇದು. ಏಳನೇದು, ಕರ್ನಾಟಕದಲ್ಲಿ ಆಂಗ್ಲರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿಬಿಟ್ರು. ತಕ್ಕಡೆ ಹಿಡ್ಕೊಂಬಂದು ಜನ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪಿಸಿದರು. ಎಂಟನೇದಾಗಿ ಹೈದರಾಬಾದಿನಲ್ಲಿ ಫ್ರೆಂಚರ ಆಧಿಪತ್ಯ ಹಾಗೆ ಮುಂದುವರಿತು. ಈ ಒಂದು ಒಪ್ಪಂದದ ಬಗ್ಗೆ, ಪಾಂಡಿಚೇರಿ ಒಪ್ಪಂದದ ಬಗ್ಗೆ ಗೋಡೆ ಹೋ ಹೇಳ್ತಾ ಇದ್ದ ಅವನ ಮಾತಿನಲ್ಲಿ. ಗೋಡೆ ಹೋ ಅಲ್ಲ, ಅಂದರೆ ಅವನು ಏನು ಈ ಒಪ್ಪಂದವನ್ನು ಮಾಡಿಕೊಂಡ, ಈ ಒಪ್ಪಂದದ ಬಗ್ಗೆ ಡೂಪ್ಲೆ ಒಂದು ಮಾತಾಡ್ತಾನೆ. ಡೂಪ್ಲೆ ಪ್ರಕಾರ ಗೋಡೆ ಹೋ ರಾಷ್ಟ್ರದ ಗೌರವಕ್ಕೂ ಮತ್ತು ರಾಷ್ಟ್ರದ ನಿರ್ನಾಮಕ್ಕೂ ಸಹಿ ಹಾಕಿದ ಅಂತ ಹೇಳ್ತಾರೆ. ಅವನಿಗೆ ಇಚ್ಛಾ ಇರಲಿಲ್ಲ ಡೂಪ್ಲೆಗೆ ಈ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ. ಆದರೆ ಯುದ್ಧದಲ್ಲಿ ಸೋತ ನಂತರ ಫ್ರೆಂಚ್ ಸರ್ಕಾರ ಏನು ದೊಡ್ಡ ತಪ್ಪು ಮಾಡ್ತಂದ್ರೆ ತಕ್ಷಣವೇ ಆತನನ್ನು ಕರ್ಸ್ಕೊಂಡ್ಬಿಡ್ತು. ಒಂದು ಯುದ್ಧ ಆದರೆ ಅದರಲ್ಲಿ ಒಬ್ಬರಿಗೆ ಗೆಲುವು, ಒಬ್ಬರಿಗೆ ಸೋಲಾಗಲೇಬೇಕು. ಒಂದು ಆಟ ಪ್ರಾರಂಭ ಆಗ್ತೈತಿ. ಆಟ ಪ್ರಾರಂಭವಾದಂತಹ ಸಂದರ್ಭದಲ್ಲಿ 2 ಜನ ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಹಾಗೆ ಅಲ್ಲಿ ಒಬ್ಬರಿಗೆ ಸೋಲು, ಒಬ್ಬರಿಗೆ ಗೆಲುವು ಆಗೇ ಆಗ್ತೈತಿ. ಹಾಗೆ ಇಲ್ಲಿ ಡೂಪ್ಲೆ ಮಹತ್ವಾಕಾಂಕ್ಷಿಯಾಗಿದ್ದ, ಉನ್ನತ ಮಟ್ಟದ ವಿಚಾರಧಾರೆಗಳು ಆತನಲ್ಲಿದ್ದು, ಒಳ್ಳೆಯ ಆಡಳಿತಗಾರನಾಗಿದ್ದ, ನಾಯಕನಾಗಿದ್ದ. ಅಂಥವನನ್ನು ಯುದ್ಧ ಕಾರ್ಯಾಚರಣೆಯಲ್ಲಿ ಸೋತ ನಂತರ ತಕ್ಷಣ ಅಲ್ಲಿ ಸರ್ಕಾರ ಕರೆಸಿಕೊಂಡು ದೊಡ್ಡ ತಪ್ಪನ್ನು ಮಾಡಿತು. ಈ ವಿಚಾರವನ್ನು ಕುರಿತು ಡಾಕ್ಟರ್ ಆರ್.ಸಿ. ಮುಜುಮ್ದಾರ್ ಒಂದು ಮಾತಾಡ್ತಾರೆ. ಈ ಎರಡನೇ ಕರ್ನಾಟಕ ಯುದ್ಧ ಕಾರ್ಯಾಚರಣೆ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದಂಥವ್ರು ಆರ್.ಸಿ. ಮುಜುಮ್ದಾರ್ ಹೇಳ್ತಾರೆ. ಅವರ ಮಾತಿನ ಪ್ರಕಾರ ದೇಶದ ಶಿಸ್ತಿಲ್ಲದ ಸೇನೆಗಳ ವಿರುದ್ಧ, ಅಂದರೆ ನಮ್ಮ ದೇಶ ಶಿಸ್ತಿಲ್ಲದ ಸೇನೆಗಳ ವಿರುದ್ಧ ನಡೆಯುವ ಯುದ್ಧಗಳಲ್ಲಿ ನಾವು ಶಕ್ತಿಶಾಲಿಗಳೆಂಬ ವಿಚಾರವನ್ನು ಬ್ರಿಟಿಷರಿಗೆ ತಿಳಿಪಡಿಸಿತು. ನಮ್ದು ಏನು ವೀಕ್ನೆಸ್ ಐತೆ ಅನ್ನೋದು ಗೊತ್ತಾಗ್ಬಿಡ್ತು ಅವ್ರಿಗೆ. ನಮ್ಮ ಸೈನ್ಯ ವೀಕ್ ಆಗಿಬಿಟ್ಟಿತ್ತು. ಹಾಗಾದ್ರೆ ಇಂಥ ಅಶಿಸ್ತಿನ ಸೈನ್ಯದ ಮುಂದೆ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಅನ್ನೋದು ಅವ್ರಿಗೆ ಗೊತ್ತಾತಂತಕ್ಕಂಥ ವಿಚಾರವನ್ನು ಆರ್.ಸಿ. ಮುಜುಮ್ದಾರ್ ಹೇಳ್ತಾರೆ. ಅದಲ್ಲದೆ ಕೈಗೊಂಬೆಗಳಂತೆ ಇರುವಂಥ ರಾಜರ ಮುಖಾಂತರ ಅಧಿಕಾರ ಗಳಿಸುವ ವಿಧಾನವನ್ನು ಆಂಗ್ಲರು ಕಂಡುಕೊಂಡರು. ನಮ್ಮ ರಾಜರು ಏನು ವೀಕ್ನೆಸ್ ಐತೆ ಅನ್ನೋದು ಗೊತ್ತಿತ್ತು. ಇವ್ರಿಗೆ ಅಧಿಕಾರ ಕೊಟ್ಟರೆ, ಹಣ ಕೊಟ್ಟರೆ ಇವರು ವೀಕ್ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಮೊದಲನೇದಾಗಿ ನಮ್ಮ ವೀಕ್ನೆಸ್ ಏನನ್ನು ಕಂಡುಹಿಡಿದ್ರು ಅಂದರೆ ಕೈಗೊಂಬೆಗಳಂತೆ ಗೊಂಬೆ ಇರ್ತೈತಿ, ಆಟ ಆಡಿಸ್ತಿರ್ತೈತಿ ಗೊಂಬೆ. ಅದು ಚಾವಿ ಕೊಟ್ಟಾಗಷ್ಟ ಕುಣಿತೈತಿ, ಚಾವಿ ಹೋತಂದ್ರೆ ಗೊಂಬೆ ಕುಣಿದು ಬಿಡುತ್ತೆ. ಕೆಲವೊಂದು ಶೆಲ್ ಹಾಕಿರ್ತಾರೆ ಇತ್ತೀಚೆಗೆ. ಆ ಶೆಲ್ಗಳಲ್ಲಿ ಚಾರ್ಜ್ ಇರೋ ತನಕ ಗೊಂಬೆ ಎಷ್ಟು ಚೆನ್ನಾಗಿ ಕುಣಿತೈತಿ. ಹಾಗೆ ನಮ್ಮ ರಾಜರು ಅವರ ಕೈಗೊಂಬೆಗಳಾದರು. ಅವರ ಇಚ್ಛೆಯಂತೆ ನಡೆಯುವಂಥ ರಾಜರು ಹೆಚ್ಚಾದರು. ಇವರ ಮುಖಾಂತರ ಅಧಿಕಾರ ಗಳಿಸುವಂಥ ವಿಧಾನವನ್ನು ಆಂಗ್ಲರು ಅವ್ರೇನು ಮಾಡಿದ್ರು ಅಂದರೆ ಅವ್ರಿಗೆ ತಿಳ್ಕೊಂಡ್ರು. ಹೀಗೆ ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ, ಅದಕ್ಕೆ ಕಾರಣಗಳನ್ನು ತಿಳ್ಕೊಂಡು ವಿದ್ಯಾರ್ಥಿಗಳೇ, ಘಟನೆಗಳೇನನ್ನು ಅದನ್ನೋದು ಗೊತ್ತಾಯ್ತು. ಉತ್ತರಾಧಿಕಾರದ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮ ಸ್ಥಳೀಯ ರಾಜರ ಗತಿ ಏನಾಯ್ತು ಅನ್ನೋದು ಗೊತ್ತಾಯ್ತು. ಆನಂತರ ಪಾಂಡಿಚೇರಿ ಒಪ್ಪಂದದ ಮೂಲಕ ಯುದ್ಧ ಕಾರ್ಯಾಚರಣೆ ನಿಂತಿತ್ತು ಅಂತಕ್ಕಂಥ ಸಂಗತಿಯನ್ನು ನಾವೀಗಾಗಲೇ ತಿಳ್ಕೊಂಡ್ರು.
ಹಾಗಾದರೆ ದಕ್ಕನ್ನದ ಸಾರ್ವಭೌಮತ್ವ ಸ್ಥಾಪನೆಗಾಗಿ ಭಾರತದ ಆಧಿಪತ್ಯ ಸ್ಥಾಪನೆಗಾಗಿ ಫ್ರೆಂಚರ ಮಧ್ಯೆ ಮತ್ತು ಬ್ರಿಟಿಷರ ಮಧ್ಯೆ 3 ಕರ್ನಾಟಕ ಯುದ್ಧ ಕಾರ್ಯಾಚರಣೆಗಳು ಜರುಗಿದವು ಅಂತ ಹೇಳಿದ್ದೇನೆ. ಈಗಾಗಲೇ 2 ಆದವು. ಇನ್ನು 3ನೇದಾಗಿ 3ನೇ ಕರ್ನಾಟಕ ಯುದ್ಧ, ಥರ್ಡ್ ಕರ್ನಾಟಿಕ್ ವಾರ್ 1758ರಿಂದ 1763ರವರೆಗೆ ಜರುಗಿತ್ತು. ಥರ್ಡ್ ಕರ್ನಾಟಿಕ್ ವಾರ್ ಲಾಸ್ಟ್. ಹಾಗಾದರೆ ಇದಕ್ಕೆ ಕಾರಣಗಳು ಏನಪ್ಪ ಅದನ್ನು ತಿಳ್ಕೋಬೇಕು. ಕಾರಣಗಳಿಲ್ಲದೆ ಯುದ್ಧ ನಡೆಯೋದಿಲ್ಲ. ಒಂದೇನೋ ಅಲ್ಲಿ ಘಟನೆ ಆಗೈತೆ ಅಂದ್ರೆ ಕಾರಣಗಳಿರ್ತೈತೆ. ಹಾಗೆ ಈ 3ನೇ ಥರ್ಡ್ ಕರ್ನಾಟಿಕ್ ವಾರ್ 1758ರಿಂದ 1763ರವರೆಗೆ ಜರುಗಿತ್ತು. ಅದಕ್ಕೆ ಕಾರಣಗಳು ಈ ರೀತಿಯಾಗಿವೆ. ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇನ್ನು 3ನೇ ಕರ್ನಾಟಿಕ್ ಯುದ್ಧ ಏನಿದೆ ಹೇಗೆ ಆಯಿತು ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಕಾರಣಗಳು, ಕಾಸಸ್. ಮೊದಲನೇದು 2ನೇ ಕರ್ನಾಟಕ ಯುದ್ಧ ಭಾರತದಲ್ಲಿ ಇಂಗ್ಲಿಷರ ಮತ್ತು ಫ್ರೆಂಚರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ಇದೊಂದು ಮುಖ್ಯವಾದಂಥ ಕಾರಣ. 2ನೇದಾಗಿ ಯುರೋಪಿನಲ್ಲಿ ಯಾವುದೇ ಕಲಹ ಸಂಭವಿಸಲಿ ಅದರ ಪ್ರತಿಕ್ರಿಯೆ ಭಾರತದಲ್ಲಿದ್ದಂಥ ಫ್ರೆಂಚರ ಮೇಲೆ ಮತ್ತು ಬ್ರಿಟಿಷರ ಮೇಲೆ ಆಗ್ತಾ ಇತ್ತು. ಯುರೋಪಿನಲ್ಲಿ ಸಪ್ತವಾರ್ಷಿಕ ಯುದ್ಧ ಕಾರ್ಯಾಚರಣೆ ನಡೀತಾ ಇತ್ತು. ಅದರ ಛಾಯೆ, ಅದರ ನೆರಳು ಕರ್ನಾಟಕದಲ್ಲಿರ್ತಕ್ಕಂಥ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಇವರ ಮೇಲೆ ಆಯಿತು ಅಂತ ತಿಳ್ಕೊ. ಇನ್ನು 3ನೇದಾಗಿ 1757ರಲ್ಲಿ ಪ್ಲಾಸಿ ಕದನ ಏನಾಯಿತು. ಸೆಕೆಂಡ್ ಕರ್ನಾಟಿಕ್ ವಾರ್ 1758ರಿಂದ 1763ರವರೆಗೆ ನಡೀತು. ಆದರೆ ಈ ಯುದ್ಧ ಕಾರ್ಯಾಚರಣೆ, 3ನೇ ಯುದ್ಧ ಕಾರ್ಯಾಚರಣೆ ನಡೆಯೋದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು 1757ರಲ್ಲಿ ಪ್ಲಾಸಿ ಕದನ ಮಾಡಿದರು. ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬ್, ಕೇವಲ 23 ವರ್ಷದ ನವತರುಣ, ಹಲವಾರು ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಬಂದಂಥವ, ಯಾರ ಹಂಗಿನಲ್ಲಿ ಆಳ್ವಿಕೆಯನ್ನು ಮಾಡಬೇಕಂತಕ್ಕಂಥ ಸ್ವಭಾವ ಒಂದಾಗಿಲ್ಲ. ಆದರೆ ಬ್ರಿಟಿಷರು ಮೋಸತನದಿಂದ ಅವನ ದಂಡನಾಯಕನಾಗಿರ್ತಕ್ಕಂಥ ಮೀರ್ ಜಾಫರ್ನನ್ನು ತಮ್ಮ ಕಡೆಗೆ ಸೆಳೆದುಕೊಂಡು ಈ ಯುದ್ಧ ಕಾರ್ಯಾಚರಣೆಯಲ್ಲಿ ಗೆಲುವನ್ನು ಸಾಧಿಸಿಬಿಟ್ರು. ಬಂಗಾಳಿನದೇ ಕೃಷಿ, ಕೈಗಾರಿಕೆ, ವಾಣಿಜ್ಯ, ಅನೇಕ ರಾಜಕೀಯ ನಾಯಕರಿಗೆ ಜನ್ಮವನ್ನು ಕೊಟ್ಟಂಥ ಸ್ಥಳ ಬಂಗಾಳ ಆಗಿತ್ತು. ಅಂಥ ಪ್ರದೇಶ ಯಾವಾಗ ಇವರ ಆಧೀನಕ್ಕೆ ಬಂತಲ್ಲ, ಬಂದ ತಕ್ಷಣವೇ ಬ್ರಿಟಿಷರು ಆರ್ಥಿಕವಾಗಿ ಪ್ರಬಲರಾಗಿಬಿಟ್ರು. ಹಾಗೆ ಇನ್ನೊಂದು ಕಾರಣ ಹೇಳ್ತೇನೆ ಕೊನೆಯದಾಗಿದ್ರಲ್ಲಿ 3ನೇ ಕರ್ನಾಟಕ ಯುದ್ಧಕ್ಕೆ 1756ರಲ್ಲಿ ಸಂಭವಿಸಿದಂಥ 7 ವರ್ಷಗಳ ಯುದ್ಧದಲ್ಲಿ, ಅಂದರೆ ಸಪ್ತವಾರ್ಷಿಕ ಯುದ್ಧ ಕಾರ್ಯಾಚರಣೆ. ಈ ಯುದ್ಧ ಕಾರ್ಯಾಚರಣೆಯಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಪ್ರತಿಸ್ಪರ್ಧಿಗಳಾಗಿಳಿದವು. ಈ ಮೇಲಿನ ಎಲ್ಲ ಕಾರಣಗಳು ಭಾರತದಲ್ಲಿ ಸಂಭವಿಸಿದಂಥ 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆದವು. ಹಾಗಾದರೆ ನನ್ನ ಮುಂದಿನ ವರ್ಗದಲ್ಲಿ 3ನೇ ಕರ್ನಾಟಕ ಯುದ್ಧ ಕಾರ್ಯಾಚರಣೆಯ ಪ್ರಮುಖ ಘಟನೆಗಳ ಜೊತೆಗೆ ಹೇಗೆ ಯಾವ ಒಪ್ಪಂದದ ಮೂಲಕ ಯುದ್ಧ ಕಾರ್ಯಾಚರಣೆ ಅಂತ್ಯಗೊಂಡಿತು ಅಂತಕ್ಕಂಥ ವಿಚಾರವನ್ನು ಮುಂದಿನ ವರ್ಗ